ಆತ್ಮೀಯ ಸ್ನೇಹಿತರೆ, ಬೃಂದಾವನ ಕಂಪ್ಯೂಟರ್ ಚಾನಲ್ನ ವೀಕ್ಷಕರಿಗೂ ಹಾಗೂ ಗುರು ಯರ್ಕಲ್ ಎನ್ನುವ ಫೇಸ್ಬುಕ್ ಪೇಜ್ನ ವೀಕ್ಷಕರೆಲ್ಲರಿಗೂ ಕೂಡ ಬೆಳಗಿನ ಶುಭೋದಯ. ಇವತ್ತಿನ ವಿಷಯ ಬಂದು SSP ಸ್ಕಾಲರ್ಶಿಪ್ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದ ಬಗ್ಗೆ, ವಿದ್ಯಾರ್ಥಿ ವೇತನದ ತಂತ್ರಾಂಶದ ಬಗ್ಗೆ. ಈ ಒಂದು ಯೋಜನೆ ಕರ್ನಾಟಕ ಸರ್ಕಾರದ ಯೋಜನೆಯಾಗಿದ್ದು, ಈ ಯೋಜನೆಯಲ್ಲಿ ಪ್ರತಿ ಶಾಲೆಗೆ ಹೋಗುವ ಒಂದು ಮಗುವಿಗೆ ಸ್ಕಾಲರ್ಶಿಪ್ ಹಾಕುವ ಯೋಜನೆ. ಈ ಯೋಜನೆಗೆ ಅರ್ಹರು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕೂಡ ಸ್ಕಾಲರ್ಶಿಪ್ಗೆ SSP ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಲು ಅವಕಾಶವಿದೆ. ಹಾಗಾಗಿ 1ನೇ ತರಗತಿಯಿಂದ 10ನೇ ತರಗತಿಗೆ ಹಾಗೂ ಇದು ಮೆಟ್ರಿಕ್ ಪೂರ್ವ ಅಂತೇಳಿ ಕರಿತೀವಿ ನಾವು, ಮತ್ತು ಮೆಟ್ರಿಕ್ ನಂತರ ಅಂದರೆ ಫಸ್ಟ್ PUC, ಸೆಕೆಂಡ್ PUC, ಡಿಗ್ರಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಒಂದು SSP ತಂತ್ರಾಂಶದಲ್ಲಿ ಇವಾಗ ಅಪ್ಲಿಕೇಶನ್ ಹಾಕಲು ಲೈವ್ ಆಗಿದೆ. ಹಾಗಾಗಿ 1ನೇ ತರಗತಿಯಿಂದ 10ನೇ ತರಗತಿ ಓದುತ್ತಿರುವ ಮಕ್ಕಳಿಗೆ SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಲು ಬೇಕಾಗುವಂಥ ದಾಖಲಾತಿಗಳು: ಮೊದಲನೇದಾಗಿ ಮಗುವಿನ ಆಧಾರ್ ಕಾರ್ಡ್, ನಂತರ ಸ್ಯಾಟ್ಸ್ ನಂಬರ್. ಈ ಸ್ಯಾಟ್ಸ್ ನಂಬರ್ ಅನ್ನೋದು ನಿಮ್ಮ ಸ್ಕೂಲಲ್ಲಿ ಕೊಡ್ತಾರೆ. ಅದಾದ ನಂತರ ಜಾತಿ ಆದಾಯ ಪ್ರಮಾಣ ಪತ್ರ ಹಾಗೂ ತಂದೆ ತಾಯಿ ಆಧಾರ್ ಕಾರ್ಡ್ ಹಾಗೂ ಮಗುವಿನ ಆಧಾರ್ ಕಾರ್ಡ್. ಮಗುವಿನ ಆಧಾರ್ ಕಾರ್ಡ್ಗೆ ಆಧಾರ್ ನಂಬರ್, ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಅವಶ್ಯವಾಗಿ ಲಿಂಕ್ ಆಗಿರಬೇಕು. ನಂತರ ಇದನ್ನು ಪದವಿ ಪೂರ್ವ ಅಂತೇಳಿ ಕರಿತೀವಿ ನಾವು. ನೆಕ್ಸ್ಟ್ ಪದವಿ ನಂತರ ಫಸ್ಟ್ PUC ಮತ್ತು ಸೆಕೆಂಡ್ PUC ಮತ್ತು ಡಿಗ್ರಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪದವಿ ನಂತರ ಈ ಒಂದು ಸ್ಕಾಲರ್ಶಿಪ್ಗೆ ಬೇಕಾಗುವಂಥ ದಾಖಲಾತಿಗಳು: SSLC ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ಸಂಖ್ಯೆ. ನೆಕ್ಸ್ಟ್ ಬಂದು ಈ ಒಂದು SSLC ನಂತರ ವಿದ್ಯಾರ್ಥಿಗಳು ನೇರವಾಗಿ ಆನ್ಲೈನ್ ಸೆಂಟ್ರಿಗೆ ಬರಬೇಕು. ಯಾಕೆಂದರೆ ಅಲ್ಲಿ NSP ಪೋರ್ಟಲಲ್ಲಿ ನೀವು ಲಾಗಿನ್ ಆಗಬೇಕು. ಅದಾದ ನಂತರ ನಿಮ್ಮ ಒಂದು ಫೇಸ್ ಅಥೆಂಟಿಕೇಷನ್ ಕೊಡಬೇಕಾಗುತ್ತೆ. ಹಾಗಾಗಿ ಯಾರೆಲ್ಲ SSLC ನಂತರ SSP ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕ್ತಾಯಿದ್ದಾರೆ ಅಂಥವರು ಸೆಂಟ್ರಿಗೆ ಹೋಗಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಯಾಕಂದರೆ ನಿಮ್ಮ ಒಂದು ಆಧಾರ್ ಕಾರ್ಡಿನ ಫೇಸ್ ಅಥೆಂಟಿಕೇಷನ್ ತಗೊಳ್ಳುತ್ತೆ. ಹಾಗಾಗಿ ಅಂಥವರು ಆದಷ್ಟು ಸೆಂಟ್ರ್ಗಳಿಗೆ, ಗ್ರಾಮ ಒನ್ ಸೆಂಟ್ರ್, ಕರ್ನಾಟಕ ಒನ್ ಸೆಂಟ್ರ್, CS ಸೆಂಟ್ರ್, ಬೆಂಗಳೂರು ಒನ್ ಯಾವುದೇ ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ಹಾಕ್ಬೋದು. ಈ ಎಲ್ಲ ಮಾಹಿತಿ ತಮಗೆ ಇಷ್ಟ ಆಗಿದ್ದರೆ ಈ ಒಂದು ಬೃಂದಾವನ ಕಂಪ್ಯೂಟರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಗುರು ಯರ್ಕಲ್ ಎನ್ನುವ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿವರೆಗೂ ವೀಕ್ಷಣೆ ಮಾಡಿದಂಥ ಬೃಂದಾವನ ಕಂಪ್ಯೂಟರ್ ಚಾನಲ್ನ ವೀಕ್ಷಕರಿಗೂ ಮತ್ತು ಗುರು ಯರ್ಕಲ್ ಎನ್ನುವ ಫೇಸ್ಬುಕ್ ಪೇಜ್ನ ವೀಕ್ಷಕರೆಲ್ಲರಿಗೂ ಕೂಡ ಧನ್ಯವಾದಗಳು.